ಬೆಳಗಿನ ಜಾವದ ಮಂಜು ಇನ್ನೂ ಪೂರ್ತಿ ಸರಿದಿರಲಿಲ್ಲ. ಆ ಕೆಂಪು ಮಣ್ಣಿನ ಹಾದಿಯಲ್ಲಿ ಅಜ್ಜಿ ಶಾಂತಮ್ಮ ಕೈಯಲ್ಲೊಂದು ಬುತ್ತಿಗಂಟು ಹಿಡಿದು ಹೊರಟಿದ್ದರು. ಅವರ ಹಿಂದೆ ತಾತ ಬಸಪ್ಪ ಹೆಗಲ ಮೇಲೆ ನೇಗಿಲು ಹೊತ್ತು, ನಡೀರಿ ಅನ್ರಿ, ಸೂರ್ಯ ನೆತ್ತಿಗೆ ಬರೋ ಹೊತ್ತಿಗೆ ಹೊಲ ಮುಟ್ಬೇಕು ಎಂದು ಗದರಿಸುತ್ತಿದ್ದರು. ಅವರ ಹಿಂದೆಯೇ ಮಗಳು ಲಕ್ಷ್ಮಿ ಮಜ್ಜಿಗೆ ಬಿಂದಿಗೆ ಹಿಡಿದು ಬರುತ್ತಿದ್ದರೆ, ಎಲ್ಲರಿಗಿಂತ ಮುಂದೆ ಮೊಮ್ಮಗಳು ಪುಟ್ಟಿ ಓಡುತ್ತಿದ್ದಳು. ಪುಟ್ಟಿಗೆ ಹೊಲಕ್ಕೆ ಹೋಗುವುದೆಂದರೆ ಹಬ್ಬದಷ್ಟೇ ಸಡಗರ. ಹೊಲ ಮುಟ್ಟಿದ ತಕ್ಷಣ ಬಸಪ್ಪ ತಾತ ಎತ್ತುಗಳನ್ನು ಹೂಡಿ ಉಳುಮೆ ಮಾಡಲು ಶುರು ಮಾಡಿದರು. ಶಾಂತಮ್ಮ ಅಜ್ಜಿ ಬುತ್ತಿಗಂಟನ್ನು ಒಂದು ದೊಡ್ಡ ಬೇವಿನ ಮರದ ನೆರಳಿನಲ್ಲಿ ಇಟ್ಟು ಲಕ್ಷ್ಮಿಯ ಜೊತೆ ಸೇರಿ ಕಳೆ ಕೀಳಲು ಕುಳಿತರು. ಪುಟ್ಟಿಗೆ ಮಾತ್ರ ಅಲ್ಲಿನ ಹೂವು ಚಿಟ್ಟೆಗಳೇ ಪ್ರಪಂಚ. ಪುಟ್ಟಿ ಅಲ್ಲಿರುವ ಚಿಕ್ಕ ಚಿಕ್ಕ ಕಲ್ಲುಗಳನ್ನ ಆರಿಸಿ ತಂದು ಒಂದರ ಮೇಲೊಂದು ಜೋಡಿಸಿ ಮನೆ ಕಟ್ಟುತ್ತಾ ಖುಷಿ ಪಡ್ತಾ ಇದ್ದರು. ಅವಳು ಅಜ್ಜಿಯ ಹತ್ತಿರ ಬಂದು, ಅಜ್ಜಿ, ಈ ಮಣ್ಣಿನ ವಾಸನೆ ಎಷ್ಟು ಚಂದ ಅಲ್ವಾ ಎಂದು ಕೇಳಿದಳು. ಅಜ್ಜಿ ನಗುನಗುತ್ತಾ, ಇದು ಬರೀ ಮಣ್ಣಲ್ಲವೋ ಪುಟ್ಟಿ, ಇದು ನಮಗೆ ಅನ್ನ ಕೊಡೋ ತಾಯಿ. ಇದನ್ನ ನಾವು ಎಷ್ಟು ಪ್ರೀತಿ ಮಾಡ್ತೀವೋ ಮತ್ತು ಗೌರವ ಕೊಡ್ತೀವೋ ಅಷ್ಟು ನಮಗೆ ಸುಖ ಸಿಗುತ್ತೆ ಎಂದು ಮಣ್ಣಿನ ಮಹತ್ವವನ್ನು ಪುಟ್ಟಿಗೆ ತಿಳಿ ಹೇಳಿದರು ಅಜ್ಜಿ. ಮಧ್ಯಾಹ್ನವಾಗುತ್ತಲೇ ಎಲ್ಲರೂ ಬೇವಿನ ಮರದ ಕೆಳಗೆ ಜಮಾಯಿಸಿದರು. ಕಲ್ಲಿನ ಮೇಲೆ ಕುಳಿತು ಬುತ್ತಿಗಂಟು ಬಿಚ್ಚಿದಾಗ ಹೊರಬಂದ ಜೋಳದ ರೊಟ್ಟಿ, ಬದನೆಕಾಯಿ ಎಣ್ಣೆಗಾಯಿ ಪಲ್ಯ ಮತ್ತು ಶೇಂಗಾ ಚಟ್ನಿಯ ವಾಸನೆ ಇಡೀ ಹೊಲವನ್ನೇ ಆವರಿಸಿತು. ಲಕ್ಷ್ಮಿ ಎಲ್ಲರಿಗೂ ತಣ್ಣನೆಯ ಮಜ್ಜಿಗೆ ನೀಡಿದಳು. ಹೊಟ್ಟೆ ತುಂಬ ಊಟ ಮಾಡಿ ಆ ಮರದ ತಂಗಾಳಿಯಲ್ಲಿ ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿ ಕುಳಿತ ಆ ಸುಖ ನಗರದ ಐಷಾರಾಮಿ ಹೋಟೆಲ್ಗಳಲ್ಲೂ ಸಿಗ್ಗದು. ಬದುಕು ಸರಳವಾಗಿತ್ತು, ಆದರೆ ಆ ಹೊಲದ ಮಣ್ಣಿನಲ್ಲಿ ಅಡಗಿದ್ದ ಪ್ರೀತಿ ಮಾತ್ರ ಅಪಾರವಾಗಿತ್ತು. ಬುತ್ತಿ ಊಟ ಮುಗಿಸಿ ತಾತ ಬಸಪ್ಪ ಬೇವಿನ ಮರದ ಕೆಳಗೆ ಮರಕ್ಕೆ ಒರಗಿ ಸ್ವಲ್ಪ ಕಣ್ಣು ಮುಚ್ಚಿದ್ದರು. ಅಜ್ಜಿ ಶಾಂತಮ್ಮ ಮತ್ತು ಮಗಳು ಲಕ್ಷ್ಮಿ ಸ್ವಲ್ಪ ಕುಳಿತು ಸುಧಾರಿಸಿಕೊಂಡು ನಂತರದಲ್ಲಿ ಹೊಲದ ಇನ್ನೊಂದು ಮೂಲೆಯಲ್ಲಿ ಶೇಂಗಾ ಕೀಳುತ್ತಿದ್ದರು. ಅಷ್ಟರಲ್ಲಿ ಪುಟ್ಟಿ ಜೋರಾಗಿ ಕಿರಿಚಿದಳು. ಅಯ್ಯೋ ಅಜ್ಜಿ, ಅಮ್ಮ, ಬೇಗ ಬನ್ನಿ, ನೋಡಿ, ಏನೋ ಇದೆ. ಎಲ್ಲರೂ ಓಡಿ ಬಂದಾಗ ಕಂಡಿದ್ದು ಹೊಲದ ಬದಿಯ ಪೊದೆಯಲ್ಲಿ ಸಿಕ್ಕಿಹಾಕಿಕೊಂಡಿದ್ದ ಒಂದು ಪುಟ್ಟ ಕರು. ಅದು ಎಲ್ಲಿಂದಲೋ ದಾರಿ ತಪ್ಪಿ ಬಂದು ಮುಳ್ಳಿನ ಬೇಲಿಯಲ್ಲಿ ಸಿಲುಕಿತ್ತು. ಪುಟ್ಟಿಯ ಕಣ್ಣಲ್ಲಿ ನೀರು ತುಂಬಿತ್ತು. ತಾತ ತಕ್ಷಣ ಎದ್ದು ಬಂದು ಜಾಗರೂಕತೆಯಿಂದ ಮುಳ್ಳುಗಳನ್ನು ಸರಿಸಿ ಕರುವನ್ನು ಬಿಡಿಸಿದರು. ಅಜ್ಜಿ ತನ್ನ ಬಿಂದಿಗೆಯಲ್ಲಿದ್ದ ಮಜ್ಜಿಗೆಯನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಕರುವಿಗೆ ಕುಡಿಸಿದರು. ಪುಟ್ಟಿ ತನ್ನ ಕೈಯಾರೆ ಕರುವಿನ ಮೈ ಸವರಿದಾಗ ಆ ಮೂಕಪ್ರಾಣಿಯ ಕಣ್ಣಲ್ಲಿ ಕೃತಜ್ಞತೆ ಎದ್ದು ಕಾಣುತ್ತಿತ್ತು. ಬಿಸಿಲು ಸ್ವಲ್ಪ ಕಡಿಮೆಯಾಗುತ್ತಿದ್ದಂತೆ ತಾತ ಪುಟ್ಟಿಯನ್ನು ಹತ್ತಿರ ಕರೆದರು. ನೋಡು ಪುಟ್ಟಿ, ಹಳ್ಳೀಲಿ ನಾವೊಬ್ಬರೇ ಬದುಕಲ್ಲ. ಈ ಎತ್ತು, ಕರು, ಹಕ್ಕಿ, ಪಕ್ಷಿ ಎಲ್ಲವೂ ನಮ್ಮ ಕುಟುಂಬವೇ. ಇವುಗಳಿಗೆ ತೊಂದರೆಯಾದಾಗ ನಾವು ನಿಲ್ಬೇಕು. ನಮಗೆ ಕಷ್ಟವಾದಾಗ ಇವು ಆಸರೆಯಾಗ್ತವೆ ಎಂದರು. ನಂತರ ಲಕ್ಷ್ಮಿ ಮಗಳನ್ನು ಕರೆದು ಕೈಗೆ ಒಂದು ಪುಟ್ಟ ಕುರ್ಪಿ ಕೊಟ್ಟು ಮಣ್ಣನ್ನು ಹೇಗೆ ಹದ ಮಾಡಬೇಕು ಎಂದು ಕಲಿಸಿಕೊಟ್ಟಳು. ಮೊಬೈಲ್ ಗೇಮ್ಗಳಲ್ಲಿ ಮುಳುಗುತ್ತಿದ್ದ ಪುಟ್ಟಿಗೆ ಅಂದು ಮಣ್ಣಿನಲ್ಲಿ ಕೆಲಸ ಮಾಡುವುದು ಅದಕ್ಕಿಂತ ಹೆಚ್ಚು ಖುಷಿ ನೀಡಿತು. ಅವಳ ಕೈಯಲ್ಲಿದ್ದ ಬಳೆಗಳು ಘಲ್ ಘಲ್ ಎಂದು ಸದ್ದು ಮಾಡುತ್ತಿದ್ದರೆ ಲಕ್ಷ್ಮಿ ಹಳೆಯ ಜಾನಪದ ಹಾಡೊಂದನ್ನು ಗುಣುಗತೊಡಗಿದಳು. ಹೊಲದಾಗ ಮುತ್ತು ಬಿತ್ತಣ ತಂಗಿ, ಸೂರ್ಯನ ನೆರಳ ಸವಿಯೋಣ, ಸೂರ್ಯನ ನೆರಳ ಸವಿಯೋಣ, ಮಣ್ಣಿನ ಮಡಿಲ ನಂಬೋಣ ಬಾರಮ್ಮ. ಸೂರ್ಯ ಪಶ್ಚಿಮಕ್ಕೆ ವಾಲುತ್ತಿದ್ದಂತೆ ತಾತ ಎತ್ತುಗಳನ್ನು ಬಿಚ್ಚಿದರು. ಮಗಳು ಮತ್ತು ಅಜ್ಜಿ ಹೊಲದಿಂದ ಒಂದಿಷ್ಟು ತಾಜಾ ತರಕಾರಿ ಮತ್ತು ಸೊಪ್ಪನ್ನು ಕೊಯ್ದುಕೊಂಡು ಬುಟ್ಟಿಗೆ ಹಾಕಿಕೊಂಡರು. ಪುಟ್ಟಿ ತಾತನ ಎತ್ತುಗಳ ಹಿಂದೆ ಹೋ ಹೋ ಎನ್ನುತ್ತಾ ಹಳ್ಳಿಯ ಹಾಡನ್ನು ಗುಣುಗುತ್ತಾ ಮನಕಡೆಗೆ ಹೆಜ್ಜೆ ಹಾಕಿದರು. ದಾರಿಯುದ್ದಕ್ಕೂ ಅವಳು ತಾನು ಕಾಪಾಡಿದ ಆ ಪುಟ್ಟ ಕರುವಿನ ಬಗ್ಗೆಯೇ ಮಾತನಾಡುತ್ತಿದ್ದಳು. ಮನೆಗೆ ಬಂದಾಗ ಕತ್ತಲಾಗಿತ್ತು. ಅಜ್ಜಿ ಮನೆಯ ಮುಂದಿನ ಕಟ್ಟೆಯ ಮೇಲೆ ಕುಳಿತು, ನೋಡಿದ್ಯಾ ಲಕ್ಷ್ಮಿ, ಇವತ್ತು ನಮ್ಮ ಪುಟ್ಟಿ ನಿಜವಾದ ಹಳ್ಳಿ ಹುಡುಗಿಯಾಗಿದ್ದಾಳೆ. ಅವಳು ಮುಖದಲ್ಲಿರೋ ಆ ನಗು ನೋಡು ಎಂದರು. ಲಕ್ಷ್ಮಿ ನಗುನಗುತ್ತಾ, ಹೌದಮ್ಮ ಪುಟ್ಟಿ, ಇವತ್ತು ತುಂಬಾ ಖುಷಿಯಾಗಿದ್ದಾಳೆ ಎಂದು ಮನೆ ಒಳಗೆ ಹೋಗಿ ದೀಪ ಹಚ್ಚಿದಳು. ಲಕ್ಷ್ಮಿ ಚಹಾ ಮಾಡಿದಳು. ಅಪ್ಪ ಅಮ್ಮನಿಗೂ ಕೊಟ್ಟು ತಾನು ಚಹಾ ಕುಡಿದಳು.
ಮನೆಗೆ ಬಂದ ಮೇಲೂ ಪುಟ್ಟಿಯ ಮನಸ್ಸು ಮಾತ್ರ ಆ ಮಣ್ಣಿನ ಸುವಾಸನೆಯ ಹೊಲ ಮತ್ತು ತಂಪಾದ ಬೇವಿನ ಮರದ ಕೆಳಗೇ ಜಾಗ. ನಗರದ ಗದ್ದಲಕ್ಕಿಂತ ಈ ಮಣ್ಣಿನ ಮಮತೆ ಅವಳಿಗೆ ಬದುಕಿನ ದೊಡ್ಡ ಪಾಠ ಕಲಿಸಿತ್ತು. ಪುಟ್ಟಿ ತುಂಬಾನೇ ದಣಿದಿದ್ದಳು. ಹಾಗಾಗಿ ಅವಳು ಬೇಗ ಮಲಗಿಕೊಂಡಳು. ಗಿಡಮರಗಳ ರಕ್ಷಣೆ, ಜೀವಸಂಕುಲದ ಪೋಷಣೆ. ನಾವು ನೆಡುವ ಒಂದು ಚಿಕ್ಕ ಗಿಡ ಮುಂದೊಂದು ದಿನ ನೂರಾರು ಜೀವಿಗಳಿಗೆ ಆಸರೆಯಾಡುತ್ತದೆ. ಪರಿಸರ ಉಳಿಸುವುದು ಕೇವಲ ಘೋಷಣೆಯಾಗದಿರಲಿ, ಅದು ನಮ್ಮ ಅಭ್ಯಾಸವಾಗಲಿ. ಹಸಿರೇ ಉಸಿರು. ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.